ಸ್ನೇಹಿತರೆ ನಮಸ್ಕಾರ. ಶಿಶುನಾಳ ಶರೀಫರು ತಮ್ಮ ತತ್ವಪದಗಳಿಂದ ಜೀವನದ ಅರ್ಥವನ್ನು ಮತ್ತು ಜೀವನದ ಸಾರವನ್ನು ಕಟ್ಟಿಕೊಟ್ಟಿದ್ದಾರೆ. ಅದರಲ್ಲಿ ಬಹಳಷ್ಟು ವಿಚಾರಗಳನ್ನು ತೆಗೆದುಕೊಂಡು ತಮ್ಮ ತತ್ವಪದಗಳನ್ನು ಹಾಡ್ತಾ ಹೋಗಿದ್ದಾರೆ, ದಾಖಲಿಸ್ತಾ ಹೋಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಎಂಥ ಮೋಜಿನ ಕುದುರೆಯ ಮೇಲೆ ಕೂಡ ಒಂದು ತತ್ವಪದ ಇದೆ. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ. ಹಚ್ಚನ್ನು ಕರಡ ಹಾಕಲೇಬೇಕು, ನಿಚ್ಚಳ ನೀರ ಕುಡಿಸಲು ಬೇಕು, ಸಂಸ್ಕಾರ ಕಮಿಚಿಲಿ ಹೊಳಿತಿರಬೇಕು, ಅಚ್ಚುತ ಮೆಚ್ಚುವಂತೆ ಮೈ ತಿಕ್ಕಬೇಕು. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ. ತಪ್ಪುವುದಿಲ್ಲಪ್ಪ ಎರಡು ಹೊತ್ತು ದಾಣಿ, ತಿಂದ ಮೇಲೆ ತಿರುಗುತ್ತೈತಿ ಮ್ಯಾಗಳ ಓಣಿ. ಖಾದರಲಿಂಗು ಹಾಡಿದ ವಾಣಿ, ಸೋಸಿ ನೋಡುಕೋ ಹಾಕಿದ ಗೋಣಿ. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ. ಪಾಂಡವರ ಮನೆಯ ಪಾದದಾಗಿತ್ತು, ಪಾಗದ ಗೂಟವ ಝಾಡಿಸಿಕಿತ್ತು, ಹೋಗುವಾಗ ಶಿಶುನಾಳಕ್ಕೆ ಓಡೋಡಿ ಬಂತು, ಗುರು ಗೋವಿಂದನ ಪಾದವೇ ತಾನಾಗಿತ್ತು. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ. ಇದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಎಂಥ ಮೋಜಿನ ಕುದುರೆ ಕೂಡ ಮೋಜು ಮಾಡುತ್ತೆ ಅಂತ ಹೇಳ್ತಾರೆ ಶಿಶುನಾಳ ಶರೀಫರು. ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ. ಅದಕ್ಕೆ ಹಚ್ಚನ ಕರಡ ಹಾಕಲೇಬೇಕು, ನಿಚ್ಚಳ ನೀರನ್ನು ಕುಡಿಸಲೇಬೇಕು, ಸಂಸ್ಕಾರ ಕಮಚಿಯಲ್ಲಿ ಹೊಡಿತಿರಬೇಕು, ಅಚ್ಚುತ ಮೆಚ್ಚುವಂತೆ ಮೈ ತಿಕ್ಕಬೇಕು. ಒಂದು ಕುದುರೆ ಸಾಕಿದಾಗ ಏನೇನು ಮಾಡಬೇಕೋ ಎಲ್ಲವನ್ನು ಮಾಡಬೇಕು. ಆದರೆ ಶಿಶುನಾಳ ಶರೀಫರು ಅದನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಮತ್ತು ಪಾರಮಾರ್ಥದ ವಿಚಾರದಲ್ಲಿ ತಮ್ಮ ತತ್ವಪದವನ್ನು ಸಾರಿದ್ದಾರೆ. ತಪ್ಪುವುದಿಲ್ಲಪ್ಪ ಎರಡು ಹೊತ್ತು ದಾಣಿ, ತಿಂದ ಮ್ಯಾಲ ತಿರುಗುತ್ತೈತಿ ಮ್ಯಾಗಲ ಓಣಿ. ಖಾದರಲಿಂಗು ಹಾಡಿದ ವಾಣಿ, ಸೋಸಿ ನೋಡುಕು ಹಾಕಿದ ಗೋಣಿ. ಇದು ಸಹ ಕುದುರೆಗೆ ವಿಶೇಷವಾಗಿ ಇವರು ಹೇಳಿರುವಂತಹ ವಿಚಾರ. ಪಾಂಡವರ ಮನೆಯ ಪಾಗದಾಗಿತ್ತು, ಪಾಗದ ಗೂಟವ ಝಾಡಿಸಿಕಿತ್ತು, ಹೋಗುವಾಗ ಶಿಶುನಾಳಕ್ಕೆ ಓಡೋಡಿ ಬಂತು, ಗೋವಿಂದ ಗುರುವೇ ತಾನಾಗಿತ್ತು. ಅಂದರೆ ತಮ್ಮ ಎಲ್ಲ ತತ್ವಪದವನ್ನು ತಮ್ಮ ಗುರುಗಳಾದ ಗೋವಿಂದ ಭಟ್ಟರಿಗೆ ಸಮರ್ಪಿಸಿ ಶಿಶುನಾಳ ಶರೀಫರು ಕಟ್ಟಿಕೊಟ್ಟಿದ್ದಾರೆ ತಮ್ಮ ತತ್ವಪದಗಳನ್ನು. ಒಂದೊಂದು ಪದದಲ್ಲೂ ನೂರಾರು ಅರ್ಥಗಳಿವೆ. ನಾವು ಹೇಗೆ ಅದನ್ನು ಯೋಚಿಸ್ತೇವೋ, ನಾವು ಹೇಗೆ ಅರ್ಥೈಸಿಕೊಳ್ತೇವೋ ಅದರ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಒಂದೊಂದು ಪದವೂ ಕೂಡ ಜೀವನದ ಅರ್ಥವನ್ನು, ಜೀವನದ ಸಾರ್ಥಕ್ಯವನ್ನು ಹೇಳುತ್ತೆ. ಒಂದು ಕುದುರೆಯ ಮೇಲೆ, ಒಂದು ಬಿದಿರಿನ ಮೇಲೆ, ಒಂದು ಜಾತ್ರೆಯ ಮೇಲೆ, ಒಂದು ಹೆಣ್ಣಿನ ಮೇಲೆ, ಹೀಗೆ ಎಲ್ಲವನ್ನ ಒಳಗೊಂಡು ಇವರ ತತ್ವಪದಗಳಿವೆ. ಕೊನೆಗೆ ಗುರು ಗೋವಿಂದ ಭಟ್ಟರ ಅವರಲ್ಲಿ ತನ್ಮಯರಾಗಿ ತಲೆಬಾಗಿ ಅದನ್ನು ಅರ್ಪಿಸಿದ್ದಾರೆ. ಪ್ರತಿ ಪದಗಳನ್ನು ಸಹ ವಿಚಾರ ತುಂಬ ಇದೆ. ನೀ ಲೋಕದ ಕಾಳಜಿ ಮಾಡಬೇಕಂತಿ, ಯಾರು ಬ್ಯಾಡಂತಾರ ಮಾಡಪ್ಪ ಚಿಂತಿ. ಹೀಗೆಲ್ಲ ಬರೆದಿರುವಂತಹದ್ದು ನಮ್ಮ ಮಾನವ ಸಹಜವಾದ ಕೆಲವು ಗುಣಗಳನ್ನು ದೃಷ್ಟಿಯಾಗಿರಿಸಿಕೊಂಡು ಬರೆದಿರುವಂತಹದ್ದು. ಸ್ನೇಹಿತರೆ, ಮತ್ತೊಂದು ಶಿಶುನಾಳ ಶರೀಫರ ತತ್ವಪದದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ.